ಲವರ್ ತರ ಇಬ್ರು ಮನ್ಬಾರಿ. ಸೊ ಅಲ್ಲ ಮಗಸ್ ಅಂಡ್ ಮಚ್ಚೀಸ್ ಕ್ಯೂಟೀಸ್ ಅಂಡ್ ಬ್ಯೂಟೀಸ್ ಎಲ್ರು ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ತೀರಾ ಅನ್ಕೊಂತೀನಿ. ನಾನು ಸೂಪರ್ ಆಗಿದ್ದೀನಿ. ಇವತ್ತು ನಾವು ಹೋಗ್ತಾ ಇರೋದು ಎಲ್ಲಿಗಂದ್ರೆ ಶಿವಗಂಗೆ ಬೆಟ್ಟಕ್ಕೆ ಹೋಗೋಣ ಗೈಸ್. ಇವತ್ತೆಲ್ಲ ನಮ್ಮ ಬಾಯ್ಸ್ ಎಲ್ಲ ಹೋಗೋಣ ಅಂತ ಪ್ಲಾನ್ ಹಾಕ್ಬಿಟ್ಟು ರಾತ್ರಿ ಪ್ಲಾನ್ ಮಾಡ್ಬಿಟ್ಟು ಇವಾಗಲೇ ಹೋಗ್ತಾ ಇದೀವಿ. ತಿರ್ಗಾ ಇಲ್ಲಿ ನೋಡ್ರಿ ಇಬ್ರು ಹೋಗ್ತಾನೆ. ನಮ್ಮ ಗ್ರೂಪ್ ಹಳೆ ಮೆಂಬರ್ ಆ್ಯಡ್ ಆಗೋನ್ ತಿರ್ಗಾ ನೋಡ್ರಿ. ಇವನೊಬ್ಬ ಶ್ರೀರಾಮ್ಪುರದವನು. ಇವಾಗ ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀವಿ ಗೈಸ್. ಇಲ್ಲಿಂದ ಟ್ರೈನು 10:25 ಏನೋ ಬರುತ್ತೆ. ಟ್ರೈನ್ ಹತ್ಕೊಂಡು ಹೋಗೋಣ ಅಲ್ಲಿ ಗಂಟ ಗೈಸ್. ಅಲ್ಲಿಂದ ಟ್ರೈನ್ ಬಂತು 9:20 ಟ್ರೈನ್ ಬಂತು. ಟ್ರೈನ್ ಒಳಗೆ ಇದ್ದೀವಿ. ನಾನು ವಿಘ್ನೇಶ್ ಇಲ್ಲಿ ಕೂತ್ಕೊಂಡಿದ್ದೀವಿ. ಅಲ್ಲಿ ನೋಡ್ರಿ ಇಬ್ರು ಲವರ್ ತರ ಇಬ್ರು ಮನ್ಬಾರಿ. ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕ ಒಲವು ನೀನು. ಒಬ್ಬ ಫೋನ್ ನೋಡ್ತಾನೆ, ಒಬ್ಬ ಮಲ್ಕೊಂಡವನೆ. ಇನ್ನು 10:30 ಏನೋ ಇಲ್ಲಿಂದ ದಾವಸ್ಪೇಟೆಗೆ ಹೋಗ್ತೀವಿ ಗೈಸ್. ಅಲ್ಲಿಂದ ಶಿವಗಂಗೆಗೆ ಹೋಗ್ಬೇಕು ಆಟೋ ಮಾಡ್ಕೊಂಡು. ಅಲ್ಲಿ ಸಿಗ್ತೀವಿ ಇರಿ ಗೈಸ್. ಸೊ ಗೈಸ್ ಅಲ್ಲಿಂದ ಟ್ರೈನಿಂದ ಇಳಿದ್ಬಿಟ್ಟು ಇವಾಗ ದಾಬಸ್ಪೇಟೆಯಲ್ಲಿ ಇಳಿದಿದ್ದೀವಿ. ಇವಾಗ ಇಲ್ಲಿಂದ ಆಟೋದಲ್ಲಿ ಹೋಗ್ಬೇಕು. ಆಟೋ ಎಲ್ಲ ಫುಲ್ ತುಂಬ್ಕೊಂಡ್ಬಿಟ್ಟವ್ರೆ. ಆಂಟಿ ನಾವತ್ತಕ್ಕಿಂತ ಮುಂಚೆ ಅವ್ರು ಹತ್ಕೊಂಡು ಹೋಗ್ಬಿಟ್ರೆ ಯಾರು ಆಂಟಿ. ನಾನು ಹೇಳಿದೆ 40 ರೂಪಾಯಿ ತಾನೇ ಹೋದ್ರೆ ಹೋಯ್ತು ಅಂತ ಹತ್ತಾನ ಅಂದ್ರೆ ಅವ ಆಂಟಿ ಮುಂಚೆನೆ ಹತ್ಬಿಟ್ಲು ಗೈಸ್. ಇಲ್ಲಿಂದ ಅಲ್ಲಿ ಮುಂದೆ ಹೋಗ್ಬಿಟ್ಟು ಆಟೋ ಯಾವ್ದಾರ ಇದ್ರೆ 10 ರೂಪಾಯಿ ತಾನೇ. ನಾನು ಇವಾಗ ಇಲ್ಲಿಂದ ಅಲ್ಲಿ ಗಂಟ ನಡ್ಕೊಂಡು ಹೋಗ್ಬೇಕು. ಅಲ್ಲಿ ಆಟೋ ಇಲ್ಲ ಅಂದ್ರೆ ತಿರ್ಗಾ ಅಲ್ಲಿ ಬಸ್ ಐತೆ. ಏನ್ ನಿನ್ ಕೆಂಪಿ ಅನ್ಕೊಂಬಿಡಿ ಅದನ್ನ. ನೀನು ಕೆಂಪಿ ನೋಡ್ಸ್ದಂಗಲ್ಲ. ಗೇರ್ ಹಾಕೋದಕ್ಕೆ ನೀನೇ ಹೋಗ್ಬಿಟ್ಟಿರ್ತೀಯ ಗೇರ್ ಜೊತೆ. ಆಟೋ ಹತ್ಕೊಂಡು ಅಲ್ಲೇ ಹೋಗ್ಬಿಟ್ಟು ಸಿಗ್ತೀವಿ. ಆಯ್ತಾ ಇಲ್ಲ ಊಟ ಮಾಡ್ಬೇಕು. ಹೋಗಿ ಫಸ್ಟ್ ಎಲ್ಲಾರ ನಾಷ್ಟ ಗೀಷ್ಟ ಮಾಡ್ಕೊಂಡು ಹೋಗೋಣ ಗೈಸ್. ಇವಾಗ ಸೀದಾ ಅಲ್ಲಿಂದ ನಡ್ಕೊಂಡ್ ಬರ್ತಾ ಇದ್ವಿ. ಆಟೋ ಸಿಕ್ಕಿರ್ಲಿಲ್ಲ. ಯಾರೋ ಅಣ್ಣ ಬಂದು ಆಟೋ ತಗೊಂಡು 30 ರೂಪಾಯಿ ಅಂತ ಇಲ್ಲಿಂದ ಒಬ್ರಿಗೆ ಹೋಯ್ತಾ ಇದೀವಿ. ಇಲ್ಲಿಂದ ಸೀದಾ ನೋಡ್ರಿ ಇವನೊಬ್ಬ ಇಲ್ಲಿ ಕೂತವನೇ. ಬ್ಯಾಲೆನ್ಸ್ ಸಿಗಲ್ಲ ಅನ್ನು ಮುಂದಕ್ಕೆ ಹಾಕ್ಬಿಟ್ಟಿದೀವಿ. ನಾವ್ 3 ಜನ ಹಿಂದಕ್ಕೆ ಕೂತಿದೀವಿ. ಇಲ್ಲಿಂದ ಇದೆ ಗೈಸ್ ಇನ್ನು 3-4 ಕಿಲೋಮೀಟರ್ ಇದೆ. 4 ಕಿಲೋಮೀಟರ್ ಅಂತ ಐತೆ. ಅಲ್ಲಿ ಹೋಗ್ಬಿಟ್ಟು ಇವಾಗ ಎಷ್ಟು 4-5 ಆಟೋ ಏನೋ ತುಂಬ್ಕೊಂಡೈತು ಗೈಸ್. ಅವ್ರು ಶಿವಗಂಗೆಗೆ ಹೋದ್ರೆ ಏನೋ ಗೊತ್ತಿಲ್ಲ. ಮತ್ತೆ ಸರಿಯಾಗಿ ತುಂಬ್ಕೊಂಡು ಹೋಗಾರೆ. ಎಲ್ಲ ಶಿವಗಂಗೆಗೋ ಎಲ್ಗೋ ಹೋದ್ರು ಗೈಸ್ ಅವ್ರುನು. ಆದ್ರೆ ಜನ ಮತ್ತೆ ತುಂಬ್ಕೊಂಡವ್ರೆ ಅನ್ಸುತ್ತೆ. ಇವತ್ತು ನೋಡ್ಬೇಕು. ಅದು ಇವ್ರಿಗೆ ಸ್ಕೂಲ್ಗೆಲ್ಲ ಹಾಲಿಡೇ ಬೇರೆ ಇದೆಲ್ಲ ಎಲ್ಲ ಬಂದ್ಬಿಟ್ಟಿರ್ತಾರೆ ಅನ್ಸುತ್ತೆ. ನೋಡ್ಬೇಕಲ್ಲ ಹೋಗಿ ಇವಾಗ ತುಂಬ್ಕೊಂಡ ಏನು ಅಂತ ನೋಡೋಣ ಬನ್ನಿ ಗೈಸ್. ಅಲ್ಲಿ ಹೋಗ್ಬಿಟ್ಟು ಗೈಸ್ ಇವಾಗ ಅಲ್ಲಿಂದ ಆಟೋ ಇಳಿದ್ವಿ. ಆಕಾಶಕ್ಕೆ ಹಾಕ್ಸ್ಬಿಡ್ತೀನಿ ಬಾರ ಕೈಗೆ ಸಾಕು. ಅದನ್ನ ಅಲ್ಲಿ ವಿಡಿಯೋ ಮಾಡಕ್ಕೆ ಕಣ, ನಾರ್ಮಲ್ ವಿಡಿಯೋ ಮಾಡಕ್ಕೆ ಬಾಳ ಅಲ್ಲಿ ಗೈಸ್. ಇವಾಗ ಅಲ್ಲಿಂದ ನಾಷ್ಟ ಮಾಡಕ್ ಹೋಗ್ತಾ ಇದೀವಿ. ಬೆಳಗ್ಗೆ ಬರೀ ಒಂದು ನೋಡ್ರಿ ಬಾಟ್ಲು ಉದುರಿಸ್ತಾ. ಇವಾಗ ಇಲ್ಲಿಂದ ಸೀದಾ ತಡೀರಿ ಒಂದ್ ನಿಮಿಷ ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ತುದಿ, ಆ ತುದಿಗೆ ಹೋಗ್ಬೇಕು. ಫಸ್ಟ್ ಹೋಗ್ಬಿಟ್ಟು ನಾಷ್ಟ ಮಾಡ್ಕೊಂಡು ಆಮೇಲೆ ಹೋಗೋಣ. ಹತ್ತಕ್ಕೆ ಶುರು ಮಾಡೋಣ. ಇವತ್ತೇನೆ ಎಲ್ಲ ಜನ ತುಂಬ್ಕೊಂಡ್ಬಿಟ್ಟಿರೋ ತರ ಕಾಣಿಸ್ತವ್ರೆ. ಬಟ್ ಬೆಟ್ಟದಲ್ಲಿ ಯಾರು ಅಷ್ಟೊಂದು ಕಾಣಿಸಿಲ್ಲ. ನೋಡೋಣ ಗೈಸ್. ಇವಾಗ ಇಲ್ಲಿಂದ ಅಲ್ಲಿ ಹೋಗಿ ಫುಲ್ ಬಿಸಿಲೈತೆ. ವ್ಯೂ ಇಲ್ಲ ಅಷ್ಟೊಂದು. ಹೋಗೋಣ ಇರಿ ಗೈಸ್. ಅಲ್ಲಿ ಹೋಗ್ಬಿಟ್ಟು ಟ್ರೈಪಾಡ್ ಬ್ಯಾಗ್ ತಗೊಂಡ ಬ್ಯಾಗ್ ಅದಾಕ್ಬಿಟ್ಟವ್ರೆ ಗೈಸ್. ಇವಾಗ ಹೋಗ್ಬಿಟ್ಟು ನಾಷ್ಟ ಮಾಡ್ಕೊಂಡು ಅದಾದ್ಮೇಲೆ ಸೀದಾ ಬೆಟ್ಟ ಹತ್ತಕ್ಕೆ ಶುರು ಮಾಡೋಣ ಗೈಸ್. ಇವಾಗ ಅಲ್ಲಿಂದ ಫುಲ್ ಇಲ್ಲಿ ಹತ್ಕೊಂಬರೋ ಸತಿ ಫುಲ್ ಬೆವ್ರಿಗೆಲ್ಲ ಎದ್ಬಿಡ್ತು. ಅಲ್ಲಿಂದ ವಿಡಿಯೋ ಮಾಡ್ಕೊಂಡ್ ಬಂದೆ. ಮೈಕ್ ಏನೋ ಸರಿಯಾಗಿ ಕುತ್ಕೊಂಡಿರ್ಲಿಲ್ಲ, ಅದಕ್ಕೆ ಆಗಿಲ್ಲ. ಈ ಕಡೆ ನೋಡಿ ಗೈಸ್ ಎಲ್ಲ ಲವರ್ಗಳು ಬಂದ್ಬಿಟ್ಟು ಹೆಂಗೆತ್ಬಿಟ್ಟು ಹೋಗ್ಬಿಟ್ಟಾರೆ ಎಲ್ಲ ನೋಡ್ರಿ. ಎಲ್ಲರೂ ಲವರ್ಗಳ ಕಾಟ ನಮ್ದು ಗೈಸ್. ಗೈಸ್ ಇದೆಲ್ಲ ಸ್ವಲ್ಪ ಹೊತ್ತು ಕುತ್ಕೊಳ್ಳ ನೀನು. ಸರಿ ಗೈಸ್ ಹೋಗೋಣ. ಆಮೇಲೆ ನಾವ್ ಬೇಗ ಹೋಗ್ಬಿಟ್ಟು ಹೋದ್ರೇನೆ ಆಗೋದಿಲ್ಲ. ಅಂದ್ರೆ ಇನ್ನು 2 ಗಂಟೆ ಆಧಾರ ಎಲ್ಲ ಹೋದ್ರೆ ಇನ್ನು ಹೆವಿ ಡಿಸ್ಟರ್ಬ್ ಆಗ್ಬಿಡುತ್ತೆ. ಇವಾಗಲೇ ಹೋಗೋಣ ಇರಿ. ಗಾಯ್ಸ್ ಅಲ್ಲಿಂದ ಹತ್ಕೊಂಡ್ ಬರ್ತಾ ಇದ್ವಿ. ನೋಡಿ ಕೋತಿಗಳು ಎಲ್ಲ ಓಡ್ಬಿಟ್ಟು ಯಾರು ನೋಡಿ
ಗೈಸ್ ಅಲ್ಲಿಂದ ನೋಡ್ರಿ ಇಲ್ಲೊಂದು ದೇವಸ್ಥಾನ ಐತೆ, ಸೀದಾ ಹತ್ಕೊಂಡು ಹೋಯ್ತಾ ಇದೀವಿ. ಏನಾರ ಇಲ್ಲ ಐತೆ ತಿನ್ನಕ್ಕೆ ಏನಾರ ಇಸ್ಕೊಂಡು ಹಂಗೆ ತಿನ್ಕೊಂಡು ಹೋಗೋಣ. ಎನರ್ಜಿ ಫುಲ್ ಹೋಗ್ಬಿಟ್ಟೈತೆ, ಬೆವರು ಫುಲ್ ಕಿತ್ಕೊಂತ ಇದೆ ಎಲ್ಲ ಕಡೆಯಿಂದ. ನಾನು ಬೇರೆ ಬ್ಲ್ಯಾಕ್ ಹಾಕೊಂಡ್ಬಂದ್ಬಿಟ್ಟೆ, ಮಳೆ ಬರೋ ಥರ ಇತ್ತು ಅಂದ್ಬಿಟ್ಟು. ಅಣ್ಣ ವಾಟರ್ ಮಿಲನ್, ಹಾಂ ಅದೇ ವಾಟರ್ ಮಿಲನ್, ಸ್ವಲ್ಪ ಹಾಕಿ ಜಾಸ್ತಿ ಬೇಡ. ಗೈಸ್ ಇಲ್ಲಿ ವಾಟರ್ ಮಿಲನ್ ತಿನ್ಕೊಂಡು ಆಮೇಲೆ ಹತ್ತನ. ಎನರ್ಜಿ ಫುಲ್ ಹೋಗ್ಬಿಟ್ಟೈತೆ, ನಾಷ್ಟ ಏನು ಮಾಡಿಲ್ಲ, ಅಲ್ಲಿ ಬೇರೆ ಹೋಟೆಲ್ ಕ್ಲೋಸ್ ಆಗೋಗ್ಬಿಟ್ಟಿದ್ದು. ಗಾಯ್ಸ್ ಇವಾಗ ಇಲ್ಲಿಂದ ಹೋಯ್ತಾ ಇದೀವಿ ಮೇಲೆ. ಅಲ್ಲೊಂದು ಬ್ರೇಕ್ ತಗೊಂಡು ನೋಡಿ ಕೋತೆಗಳು ಫುಲ್ಲು. ಗೈಸ್ ಹೋಗೋಣ ಮೇಲೆ, ಇನ್ನು ಹತ್ಬೇಕಿನ್ನು ತುಂಬ ಐತೆ ನೋಡಿ. ಇವ್ರು 3 ಜನ ಹತ್ತುತ್ತವ್ರು ಇಲ್ಲಿ. ನಾನು ಹಿಂದೆ ಹೋಯ್ತಾ ಇದ್ದೀನಿ. ಇರಿ ಗೈಸ್ ಹೋಗೋಣ. ನೋಡ್ರಿ ಕೋತಿಗಳು ಆಡಿಸ್ತಾ ಇದೆ ಗೈಸ್. ಸರಿ ಇರಿ ಹಂಗೆ ಹೋಯ್ತಾ ಸಿಗ್ತೀನಿ. ಇದು ನೋಡ್ರಿ ಗೈಸ್ ಬೆಟ್ಟ ಹೆಂಗೈತೆ, ಫುಲ್ ಒಂಥರ ಡೌನಾಗೈತೆ ಬೆಟ್ಟ. ಇಲ್ಲಿಂದ ಇನ್ನೂ ತುಂಬ ಮೇಲೆ ಹೋಗ್ಬೇಕು. ಫುಲ್ ಎನರ್ಜಿ ಎಲ್ಲ ಡ್ರೈನ್ ಔಟ್ ಆಗೋಗ್ಬಿಡ್ತು. ಕಲ್ಲಂಗಡಿ ತಿಂದಿದ್ದು ಕರ್ಗೋಗ್ಬಿಡ್ತು 2 ನಿಮಿಷಕ್ಕೆ ಅಲ್ಲಿಂದ ಇಲ್ಲಿ ಬರೋಸತ್ಗೆ. ಗೈಸ್ ಇವಾಗ ಅಲ್ಲಿಂದ ಇಲ್ಲಿ ಬಂದು ಇಲ್ಲೊಂದು 2 ನಿಮಿಷ ರೆಸ್ಟ್ ತಗೊಳ್ಳೋಣ ಅಂದ್ಬಿಟ್ಟು ನೋಡಿ. ಇಲ್ಲಿ ಆರೆಂಜು ಬೇವ್ರು ಇಳ್ದೋಗ್ಬಿಟ್ಟೈತೆ. 2 ಸೆಕೆಂಡು ಅಲ್ಲಿಂದ ಇಲ್ಲಿ ಬರೋಸತಿ ಫುಲ್ ತಿರ್ಗಾ ತಿಂದಿರೋದೆಲ್ಲ ಕರ್ಗೋಯ್ತು. ಎಲ್ಲ ಎನರ್ಜಿ ಎಲ್ಲ ಫುಲ್ಲು ಡೌನ್ ಆಗೋಯ್ತು ನೋಡಿ. ಇಲ್ಲೊಬ್ಬ ಅಲ್ಲಿ ಕೂತವನೆ, ಇಲ್ಲಿಬ್ರು ಕೂತವ್ರೆ ಫುಲ್. ಆ ಕಡೆ ಇವನೊಂದು ಸಾಂಗ್ ಹಾಕ್ತವನೆ, ಈ ಕಡೆ ಇವನೊಂದು ಸಾಂಗ್ ಹಾಕ್ತವನೆ. ಯಾವ ಸಾಂಗ್ ಕೇಳೋದು ಯಾವ ಸಾಂಗ್ ಬಿಡೋದು ಗೊತ್ತಾಯ್ತಲ್ಲ. 2 ಹಾಕೊಂಡು 2 ಕಿವಿಗೂ ಒಂದೊಂದು ಹೊಡಿತೈತೆ. ಫುಲ್ ಬ್ಯಾಕ್ಗ್ರೌಂಡಲ್ಲಿ ಫುಲ್ ಮ್ಯೂಸಿಕ್ ಕೊಟ್ಟವ್ರೆ. ಇನ್ನು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಗೈಸ್, ಅಲ್ಲಿಗೆ ಹೋಗ್ಬೇಕು ಇನ್ನು ತುದಿಗೆ. ಇನ್ನೂ ಅರ್ಧನೂ ಆಗಿಲ್ಲ ಅನಿಸುತ್ತೆ. ಇನ್ನೂ ಅಲ್ಲಿ ಒಳ್ಕಲ್ತಿರ್ತಾ ಬರುತ್ತೆ, ಅಲ್ಲಿಗೆ ಅರ್ಧ. ಇನ್ನೂ ಅಲ್ಲಿಗೆ ಹೋಗೋಕೆ ಅದು ಎಷ್ಟೊತ್ತಾಗುತ್ತೇನೋ. ಇವಾಗ ಅಲ್ಲಿವರೆಗೂ ಹೋಗ್ಬೇಕು. ಒಬ್ಬ ನೋಡ್ರಿ ಆಗಲೇ ಸಾಂಗ್ ಹಾಕೊಂಡು ಹೋಯ್ತವನೇ. ಇವನು ಅಮ್ಮ ಬೇಬಿ ಅಮ್ಮ ಅಂತ ಇವ್ ಸಾಂಗ್ ಹಾಕೊಂಡು ಅಮ್ಮ ಕೂತವನೆ. ಇರಿ ಗೈಸ್ ಆಯಿತು, ಅಲ್ಲೇ ಹೋಗ್ಬಿಟ್ಟು ಸಿಗ್ತೀನಿ ನೆಕ್ಸ್ಟ್. ಇನ್ನು ಮೊಳ್ಕಲ್ತಿರ್ತಾ ಹತ್ರ ಸಿಗ್ತೀನಿ ಎಲ್ಲೋದಿ ಗೈಸ್. ನೋಡ್ರಿ ಕರಿ ಏನೋ ಮಾಡ್ತಾನೆ, ಪ್ಯಾಂಟ್ ಗಿಂಡೆಲ್ಲ ಎಳ್ಕೊಂಡು ಒಬ್ಬನೇ ಬಂದು ಕುತ್ಕೊಂಡ್ಬಿಟ್ಟವನು. ಅದು ಮುಂಚೆನೇ ಏನು ಮಾಡ್ತಾಯಿದ್ದ ಅದು ನಮ್ಗೆ ಗೊತ್ತಿಲ್ಲ. ಗೈಸ್ ಅದು ಏನು ಮಾಡ್ತಾಯಿದ್ದ ಗೊತ್ತಿಲ್ಲ ಪಾಪ. ಫೋನ್ ಬೇರೆ ಮಾಡ್ದ. ಸಾಂಗ್ ಹಾಕೊಂಡು ಹೋಯ್ತಾ ಇದ್ದೀವಿ ನೋಡಿ. ನಮ್ಮ ಕರೆ ಸ್ನ್ಯಾಪ್ ಹೊಡಿತವನೆ. ಸಾಂಗ್ ಹಾಕೊಂಡು ಹೋಯ್ತಾ ಇದ್ದೀವಿ. ಯಾವ ಸಾಂಗ್ ಕೇಳ್ರಿ ಜಾಸ್ತಿ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನೋಡ್ರಿ ಒಂದು ಹೋಯ್ತಾ ಇದ್ದೀವಿ ಬೈಕ್ ಸಾಂಗ್ ಹಾಕೊಂಡು. ಇನ್ನೂ ಆ ದೇವಸ್ಥಾನನೇ ಬರ್ತಾ ಇಲ್ಲ. ಎಲ್ಲರೂ ಹಿಂಗೆ ದೇವಸ್ಥಾನ ಬಂತು. ಯಾವ ದೇವಸ್ಥಾನ ಬಂತು? ಒಳ್ಕಲ್ತೀರ್ಥ ದೇವಸ್ಥಾನ ಇದೆ ತಾನೇ ಗೈಸ್. ಒಳ್ಕಲ್ತೀರ್ಥ ದೇವಸ್ಥಾನ ಬಂತು. ಹೊರಗಡೆ ಟಿಕೆಟ್ ತೊಗೊಂಡು ಹೋಗ್ಬೇಕು. ಅಲ್ಲಿ ವೀಡಿಯೋ ಮಾಡೋಂಗಿಲ್ಲ. ಅಲ್ಲಿಂದ ಈಚೆ ಬಂದ್ಮೇಲೆ ಸಿಗ್ತೀನಿ ರೀ ಗೈಸ್. ಕೆಳಗಲಿ ಈ ದೇವಸ್ಥಾನಕ್ಕೆ ಹೋಗಿ ಒಳ್ಕಲ್ತೀರ್ಥ ಕುಡ್ಕೊಂಡು ಬಂದಿದ್ದೀವಿ. ಅಲ್ಲಿಂದ ಇಲ್ಲಿಗೆ ಅರ್ಧ ಮುಗೀತು, ಇನ್ನೂ ಅರ್ಧ ಹತ್ತದೈತೆ ನೋಡ್ರಿ. ಅಲ್ಲಿ ಕಾಣಿಸ್ತಾ ಅಲ್ಲಿ ಹೋಗ್ಬೇಕಿನ್ನು. ನಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಒಳ್ಕಲ್ತೀರ್ಥ ಕುಡ್ದಾದ್ಮೇಲೆ ತಿರ್ಗಾ ಎನರ್ಜಿ ಬಂದೈತೆ. ತಿರ್ಗಿ ಗೈಸ್ 10 ನಿಮಿಷಕ್ಕೂ ಶಕೆಗೆ ಅದಕ್ಕೂ ಫುಲ್ಲು ಎನರ್ಜಿ ಎಲ್ಲ ಎಳ್ಕೊಂಡ್ಬಿಡ್ತಾಯಿದೆ ಗೈಸ್. ಮಾತಾಡೋಕ್ಕೂ ಐತಾಯಿಲ್ಲ ಆ ರೇಂಜಿಗೆ ಗೈಸ್. ಒಳ್ಕಲ್ತೀರ್ಥದಿಂದ ಇಲ್ಲೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ನೀರಿಲ್ವಾ? ಹಾಂ ಗಾಯ್ಸ್ ಇಲ್ಲಿ ಫುಲ್ಲು ಇಲ್ಲಿವರೆಗೂ ನೀರಿರೋದು. ನೀರೇ ಇಲ್ಲ ಒಂಚೂರು ಫುಲ್ಲು. ಇಲ್ಲೆಲ್ಲ ಕಾಲು ತೊಳ್ಕೊಂಡು ಹೋಯ್ತಾ ಇದ್ವಿ. ಸ್ವಲ್ಪ ಆಯ್ತಾಯಿತು. ಹಾಂ ಏನು ನೋಡಿ ಗೈಸ್, ಉಸಿರು ಒಳ್ಳಿ ನಮ್ಮ ಜೊತೆ ಕರಿ ನನ್ನ ಮಗನೇ. ಕಲರ್ ಮಾತ್ರ ಚೇಂಜ್ ಆಗಲ್ಲ ಅಷ್ಟೇ, ಹೆಸರು ಕರೆಕ್ಟ್ ಆಗೈತೆ ನೋಡ್ರಿ ಹೆಂಗೈತೆ. ಅಲ್ಲೆಲ್ಲಿ ಕಾಲಿಗೆ ನೀರು ಸಿಗ್ತಾ ಒಳಗೋಬೇಕು ಗೈಸ್. ಇರಿ ಒಂದು ನಿಮಿಷ. ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಸ್ವಲ್ಪ ಕಾಲು ತಣ್ಣಗೆ ಮಾಡ್ಕೊಂಡು ಆಮೇಲೆ ಹತ್ತ ಶುರು ಮಾಡೋಣ ಗೈಸ್. ಅಲ್ಲಿಂದ ಮುಂದಕ್ಕೆ ಹಂಗೆ ಹೋಯ್ತಾ ಸಾಂಗ್ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ಒಳ್ಳೆ ಸಾಂಗ್ ಹಾಕೋವೆ.
ಹೇಳು ಸಂಜು ಅವಳ ಹಾಡು ಕೇಳಿ ಮನಸ್ಸಿಗೆ ತಿಳಿಯದ ಮುಜುಗರ ಕಾಡಲ್ಲಿದ್ದರೂ ಕೂಡ ಹಾಡಿ ನಲಿಯುತ್ತಾಳೆ ಅವಳದು ಎಂತ ಸಡಗರ ಇಂಪಾಗಿ ಆಡ್ತಿ ಅಂತ ಹೇಳೋಕೆ ನಾದೆ ಯಾಕಂತ ಗೊತ್ತಿಲ್ಲ ಮಾತಿಲ್ಲದಂತೆ ಹೀಗೇಕೆ ಮನಸ್ಸಿ ನೋಯ್ದು ಹೊಸದು ನೋಡ್ರಿ ಪ್ರೇಮ ನಂದೀಶ ಇಲ್ಲೇನೋ ಬರ್ದಿದ್ರು ಹೊಸಲ್ಲಿ ನಮ್ಮ ಗಗನ್ ಅವ್ರು ಫೋನ್ ಹಾಕ್ತವ್ರೆ ಒಂದೊಂದು ಯಾವ ಪೊದೆ ಒಳಗೆ ಸೇರ್ಕೊಂಬಿಟ್ಟ ಗೊತ್ತಿಲ್ಲ ಕಣಿಗೆ ಕಾಣಿಸ್ತಾ ಇಲ್ಲ ಗೈಸ್ ಇರಿ ಹೋಯ್ತಾ ಇದ್ದೀವಿ ಹೋಯ್ತಾನೇ ಇದ್ದೀವಿ ಹತ್ತಕ್ಕೆ ಆಯ್ತಲ್ಲ ಇವತ್ತು ಯಾಕೋ ಫುಲ್ ಎನರ್ಜಿ ಎಲ್ಲ ಹೋಗ್ಬಿಟ್ಟೈತೆ ನಾಷ್ಟ ಗಿಷ್ಟ ತಿನ್ಕೊಂಬಂದಿದ್ರೆ ಚೆನ್ನಾಗಿರೋ ಸ್ವಲ್ಪ ಎನರ್ಜಿ ನೋಡ್ರಿ ನಾವು ಇನ್ನೊಬ್ಬ ಮೆಂಬರ್ ಇಲ್ಲವನೇ ಅವ್ನು ಪಾಡಿಗೆ ಅವನು ಒಳ್ಳೊಳ್ಳೆ ಲವ್ ಸಾಂಗ್ ಹಾಕೊಂಡು ಅವ್ನು ಡೌನ್ ಎನ್ಸ್ಕೊಂಡು ಹೋಯ್ತವನೇ ನಮ್ಮಿಂದ ಆಯ್ತಲ್ಲ ನಡ್ಕೊಂಬರೋಕ್ಕೆ ಇನ್ನೂ ಇಲ್ಲಿಂದ ಅಲ್ಲಿವರೆಗೂ ಹೋಗ್ಬೇಕು ಇನ್ನೂ ನಡ್ಕೊಂಡು ಹೋಗೋಣ ಇರಿ ಗೈಸ್ ಆಯ್ತಾ ಇಲ್ಲ ಫುಲ್ ಎಲ್ಲ ಸುಸ್ತಾಗೋಗ್ಬಿಟ್ಟೈತೆ ಬಟ್ಟೆ ಎತ್ತದ್ ಬಿಡ್ತಂದೆ ಅಲ್ಲಿ ಕತೆ ಬಂದ್ಬಿಟ್ಟೈತು ಗೈಸ್ ಯಾವುದೋ ಕತೆ ಬಂದ್ಬಿಟ್ಟೈತೆ ಅವನಲ್ಲ ಪಿಂಕ್ ಕಲರ್ ಹಾಕೊಂಡೋದ್ನಲ್ಲ ಅವನಲ್ಲ ಗೈಸ್ ಅಲ್ಲಿ ಕತೆ ಐತಲ್ಲ ಅದು ಗೈಸ್ ಯಾರ ಕತೆ ಗೀತೆ ಎಲ್ಲ ಮೇಲೆ ತಗೊಂಬಂದ್ಬಿಟ್ಟವ್ರೆ ಹೇಳಿ ಗೈಸ್ ಹೋಗೋಣ ಶಿವನ್ ಬರುತ್ತೆ ಇವಾಗ ಒಂದು ಸ್ಟ್ಯಾಚು ಇರಿ ತೋರಿಸ್ತೀನಿ ಅಲ್ಲಿ ಗೈಸ್ ನೋಡ್ರಿ ಕತೆ ಅಡ್ಡ ನಿಂತ್ಕೊಂಡ್ಬಿಟ್ಟೈತೆ ಟ್ರಾಫಿಕ್ ಜಾಮು ನಾವೆಲ್ಲ ನಿಂತಿದ್ದೀವಿ ಹೋಗಕ್ಕೆ ಬಿಡ್ತಾ ಇಲ್ಲ ಎದ್ಬಿಟ್ಟು ಒಂದು ಒದಿತು ಅಂದರೆ ಸೀದಾ ಕೆಳಗಡೆ ಹೋಗ್ಬಿಡ್ತೀವಿ ನಾವು ಈ ಸೈಡಿಂದ ಹೋಗ್ಬಿಡೋಣ ಈಗ ನಮ್ಮ ಬರೋದ ಬತ್ತವನಲ್ಲಿ ನೋಡ್ರಿ ಫ್ಯಾಮಿಲಿನೇ ಬಂದ್ಬಿಟ್ಟೈತೆ ಇಲ್ಲಿಗೆ ಹೋಯ್ತಾ ಇದ್ದೀವಿ ಗೈಸ್ ಆಯ್ತಾ ಇಲ್ಲ ಶಿವನ್ ಕಾಣಿಸ್ತೀರಿ ಗೈಸ್ ಅರ್ಧ ಬಂದು ಅಲ್ಲಿ ನೋಡ್ರಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿಗೆ ಬಂದರೆ ಅರ್ಧ ಮುಗೀತು ಅಂತ ಇನ್ನೂ ಅರ್ಧ ಐತೆ ಆವಾಗಿಂದ ನಡ್ಕೊಂಡು ಹೋಯ್ತಾನೆ ಇದ್ದೀವಿ ಆಯ್ತಾ ಇಲ್ಲ ಅಲ್ಲಾರ ಫಸ್ಟು ದೇವಸ್ಥಾನ ಮೇಲೆ ಹೋಗ್ಬಿಟ್ಟು ಫೋಟೋ ವೀಡಿಯೋ ಶೂಟ್ ಗೀಟ್ ಏನಾರು ಮಾಡಂಗಿದ್ರೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಸೀದಾ ಕೆಳಗಡೆ ಹೋಗ್ಬಿಟ್ಟು ಊಟ ಹಾಕ್ತಾರೆ ಅಲ್ಲಿ ಊಟ ಮಾಡಿಕೊಂಡು ಇಲ್ಲಾಂದರೆ ಯಾವ್ದಾರು ಹೋಟ್ಲು ಹುಡ್ಕೊಂಡು ಹೋಗ್ಬೇಕು ಇವಾಗ ಇರಿ ಗೈಸ್ ಅಲ್ಲಿ ಶಿವನ ಹತ್ರ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ನೋಡಿ ಗೈಸ್ ಇದೆ ಶಿವ ಪಾರ್ವತಿ ಸ್ಟ್ಯಾಚು ಶಿವಗಂಗೆದು ಆಗ್ತಾಯಿಲ್ಲ ಈ ಸಲಿನೇ ಫುಲ್ಲು ಎನರ್ಜಿ ಊಟ ಮಾಡಿಲ್ಲ ಗೈಸ್ ಅದಕ್ಕೇ ಊಟ ಮಾಡಿದರೆ ರಪ ಅಂತ ಹತ್ಬಿಡ್ತಿದ್ವಿ ಆಯ್ತಾ ಇಲ್ಲ ಇಲ್ಲಿ ನೋಡ್ರಿ ಶಿವ ಪಾರ್ವತಿ ಇಲ್ಲಿಂದ ಇನ್ನೂ ತಿರ್ಗಾ ಅಲ್ಲಿ ಮೇಲವರೆಗೂ ಹತ್ಕೊಂಡು ಹೋಗ್ಬೇಕು ಗೈಸ್ ಹೋಗೋಣ ಹಂಗೆ ವ್ಯೂ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತೈತೆ ಇರಿ ಒಂದು ನಿಮಿಷ ವ್ಯೂ ತೋರಿಸ್ತೀನಿ ನಿಮಗೆ ಎಲ್ಲ ಫುಲ್ ಬೆವ್ರ್ಬಿಟ್ಟೈತೆ ಬ್ಲ್ಯಾಕ್ ಬೇರೆ ಹಾಕೊಂಬಂದು ಆಯ್ತಾ ಇಲ್ಲ ಇರಿ ಗೈಸ್ ಒಂದು ನಿಮಿಷ ವ್ಯೂ ತೋರಿಸ್ತೀನಿ ಅಲ್ಲ ಇಲ್ಲಿ ಹಸುತ್ತಿವೆ ಗಾಯ್ಸ್ ಬಿಸಿಲಿಗೆ ಬಂದಿರೋದಕ್ಕೂ ಅದಕ್ಕೂ ಆಯ್ತಾ ಇಲ್ಲ ಫುಲ್ ಬಂಡೆ ಗಿಂಡೆ ಎಲ್ಲ ಸುಡ್ತೈತೆ ಆದರೆ ಹೆಂಗೆ ಮಾಡ್ಕೊಂಡು ನಡೀತಾ ಇದ್ದೀವಿ ಆವಾಗಲೇ ಎಷ್ಟೊಂದು ಜನ ಹತ್ತುತ್ತಿದ್ರಿ ಎಲ್ಲ ಅವ್ರು ಹತ್ಬಿಟ್ಟು ಎಳ್ದ್ಬಿಟ್ಟವ್ರೆ ನಾವಿನ್ನೂ ಹೋಯ್ತಾ ಇದ್ದೀವಿ ಇನ್ನೂ ಅಲ್ಲಿ ಕಾಣಿಸ್ತೈತಲ್ಲ ಗೈಸ್ ಅಲ್ಲಿವರೆಗೂ ಹೋಗ್ಬೇಕು ಹತ್ಕೊಂಡು ಸ್ವಲ್ಪ ರೆಸ್ಟ್ ಊಟ ಒಂದು 2 ನಿಮಿಷ ಅದಾದಮೇಲೆ ಹೋಗೋಣ ಮೇಲೆ ಇದೆಲ್ಲ ಫುಲ್ ಸುಸ್ತಾಗೈತೆ ಇರಿ ಗೈಸ್ ಆಯಿತು ಮೇಲೆ ಹೋಗ್ಬಿಟ್ಟು ಆಮೇಲೆ ಬೇಗ ಕೆಳಗಡೆ ಹೋಗೋಣ ಫೋಟೋಶೂಟ್ ಎಲ್ಲ ಮಾಡ್ಕೊಂಡು ಗೈಸ್ ಅಲ್ಲಿಂದ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು
ತಿರ್ಗಾ ನಡೆಯಕ್ಕೆ ಶುರು ಮಾಡಿದ್ದೀವಿ. ನೋಡ್ರಿ ಹೆಂಗೈತೆ ದಾರಿ, ಹಿಂಗೊಂಥರ ಸೊಟ್ಟು ಕತ್ಕೊಂಡು ಹೋಗ್ಬೇಕು. ಇಲ್ಲಿ ಫುಲ್ಲು ಸೊಟ್ಟು ಕತ್ಕೊಂಡು ಹೋಗ್ಬೇಕು. ಕಾಣಿಸಿದ್ರಿ ಹೂ ಅಂತವನಿ. ಗೈಸ್ ಫುಲ್ಲು ಆಯ್ತಾ ಇಲ್ಲ ಗೈಸ್. ಅಪ್ಪ ಕಾಲು ನಡೆದು ಇವತ್ತೆಷ್ಟೊಂದು ಸುಸ್ತಾಯ್ತಾರೆ. ಅದು ನಾಷ್ಟ ಮಾಡಿಲ್ಲ, ಅದಕ್ಕೆ ನಾಷ್ಟ ಮಾಡಿದರೆ ಸ್ವಲ್ಪ ಎನರ್ಜಿ ಇರೋದು. ಎಲ್ಲೋದ್ರೂ ಇದೇ ಆಗೋಗೈತೆ. ಹೊಟ್ಟೆ ಕರೆಕ್ಟಾಗಿ ಊಟ ಮಾಡಲ್ಲ, ಅದರಿಂದನೇ ಅರ್ಧ ದಪ್ಪ ಆಗ್ಬಿಟ್ಟಿದ್ದೀವಿ. ನೋಡ್ರಿ ಹಿಂಗೆ ಹತ್ಕೊಂಡು ಹೋಗ್ಬೇಕು. ಕಾಲ್ಗಿಲೆಲ್ಲ ಹೆವಿ ಸುಡ್ತಾ ಇದೆ ಗೈಸ್. ರಪ್ಪ ಅಂತ ಹೋಗ್ಬಿಡೋಣ ಗೈಸ್. ಆಯ್ತಾಯಿಲ್ಲ, ಬ್ಲಾಗ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಅನಿಸುತ್ತೆ. ಆಗುತ್ತೆ ಬಟ್ ಕಾಲು ಸುಡ್ತಾ ಇದ್ದೀವಿ. ನೋಡ್ತೀನಿ ಹಂಗೆ ಬ್ಲಾಗ್ ಮಾಡ್ಕೊಂಡು ಹೋಗೋಕ್ಕಾದ್ರೆ ಬ್ಲಾಗು ಮಾಡ್ಕೊಂಡು ಹೋಗ್ತೀನಿ ಗೈಸ್. ಅಪ್ಪ ಹೊರಾಗಲೇ ನೋಡ್ರಿ ನಮ್ಮ ಹುಡುಗರು ಹತ್ತಕ್ಕೆ ಶುರು ಮಾಡಿಬಿಟ್ರು. ನಾನು ಹಿಂದೆ ಇದ್ದೀನಿ, ಇನ್ನೂ ಹತ್ಕೊಂಡು ಹೋಗ್ತಾಯಿದ್ದೀನಿ. ಒಂದೊಂದೇ ಮೆಟ್ಲು ಹತ್ಕೊಂಡು ರಪ್ಪ ಅಂತ ಹೋಗೋಣ. ಬಿಸಿಲು ಸರಿಯಾಗಿ ಹೊಡಿತಾ ಇದೆ ಗೈಸ್. ಆಯ್ತಾಯಿಲ್ಲ, ಇಲ್ಲೆಲ್ಲ ಕೋತಿಗಳು ತುಂಬ್ಕೊಂಡಿರೋದು. ಕೋತಿನೆಲ್ಲ ಇವಾಗ ಬಿಸಿಲಿಗೆಲ್ಲ ಕೆಳಗಡೆ ಹೋಗ್ಬಿಟ್ಟಿದೆ ಅನಿಸುತ್ತೆ. ಮೇಲಿರುತ್ತೆ ಕೋತಿಗಳು. ಹೋಗೋಣ. ಹೆಂಗೈತೆ ಅಂದರೆ ನೋಡ್ರಿ, ಫುಲ್ಲೆಲ್ಲ ಹತ್ತಕ್ಕೈತೆ, ಎಲ್ಲ ಇಳಿಯೋಕ್ಕಾಗಲ್ಲ ಆ ಥರ ಐತೆ ನೋಡ್ರಿ. ಹತ್ಕೊಂಡು ಹೋಗ್ತಾ ಇದ್ದೀವಿ ಫುಲ್ಲು. ಆಯ್ತಲ್ಲ ಗೈಸ್, ಹೆವಿ ಸೆಕೆ ಬೇರೆ. ಒಂದು ಕಡೆ ಬಿಸಿಲು, ಒಂದು ಕಡೆ ಮಳೆ ಬಿಸಿಲು. ಮಳೆನಾರ ಬಂದಿದ್ರೆ ಹತ್ಕೊಂಡು ಹೋಗ್ಬಿಡ್ಬೋದಾಯಿತು. ಬಿಸಿಲು ಒಂದು ಕಡೆ ಫುಲ್ಲು ಬ್ಲ್ಯಾಕ್ ಹಾಕೊಂಡಿರೋದಕ್ಕೆ ಸೆಕೆ ಸರಿಯಾಗಿ ಹೊಡಿತೈತೆ. ಏನೋ ಬಡ್ಕಂತವ್ರೆ. ಇನ್ನೂ ಒಂದು ಬೆಟ್ಟ ಐತೆ, ಇನ್ನೂ ಅದೊಂದು ಮಂಟಪ ಥರ ಐತೆ. ಅಲ್ಲಿ ಬಂದರೆ ಮುಕ್ಕಾಲು ಹತ್ತಿದ್ವಿ ಅಂತ. ಇರಿ ಗೈಸ್, ಇಲ್ಲಿ ನೋಡ್ರಿ, ಇಲ್ಲಿ ಒಂದೊಂದಕ್ಕೆ ಇಷ್ಟಿಷ್ಟು ಗ್ಯಾಪ್ ಐತೆ. ಹತ್ಕೊಂಡು ಹೋಗೋಷ್ಟೊತ್ತಿಗೆಲ್ಲ ಅಪ್ಪ ಬಾಯಿಗೆ ಬರುತ್ತೆ. ಇರಿ ಹತ್ಕೊಂಡು ಹೋಗಿ ಅಲ್ಲಿ ಮಂಟಪ ಹತ್ರ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನನ್ನ ಕೈಲಿ ಆಯ್ತಲ್ಲ ಗೈಸ್. ಫುಲ್ಲಿ ಬಿಸಿಲಿಗೆ ಬಂದಿರೋದಕ್ಕೆ ಸೆಕೆ ಹೊಡಿತೈತೆ. ಒಂದಡಿ ಇರಬೇಕಾದ್ರೆ ಒಂದ್ಸಲ ವ್ಯೂ ತೋರಿಸ್ಬಿಡ್ತೀನಿ ನೋಡಿರಿ. ಗಾಯ್ಸ್ ಅಲ್ಲಿಂದ ಮೇಲೆ ಬಂದ್ವಿ. ನೋಡ್ರಿ 3 ವಿಕೆಟ್ಗಳು ಡೌನ್ ಆಗೋಗ್ಬಿಟ್ಟೈತೆ. ಸ್ವಲ್ಪ ಮಲ್ಕೊತೀನಿ, ನನಗೂ ಆಯ್ತಾಯಿಲ್ಲ. ನೋಡಿರಿ ಇವಾಗಲೇ ಬಂದಾಗ ನೋಡಿದ್ದು ಶಿವಲಿಂಗ ಐತಿ, ಇಲ್ಲಿ ಕಾಣಿಸ್ತಾ ಇದೆ. ಇರಿ ಗೈಸ್ ಒಂದು ನಿಮಿಷ. ಇಲ್ಲಿ ಶಿವಲಿಂಗ ಇದೆ, ಇಲ್ಲಿಂದನೂ ವ್ಯೂ ಚೆನ್ನಾಗೈತೆ. ಬೆಟ್ಟದ ಮೇಲೆ ಹೋಗ್ಬಿಟ್ಟು ತೋರಿಸ್ತೀನಿ. ಆ ಫೋನ್ ಕೆಳಗಡೆ ಎಷ್ಟು ಫೋನ್ ಡಿಸ್ಪ್ಲೇ ಎಲ್ಲ ಹೊಡೆದಾಕ್ಬಿಟ್ಟವನೇ. ಇಲ್ಲಿ ನೋಡ್ರಿ ಇವಾಗ ವ್ಯೂ ನೋಡಿ ಗೈಸ್, ಏನು ಮಸ್ತಾಗಿದೆ ಇಲ್ಲಿಂದ. ಇನ್ನೂ ಅಲ್ಲಿ ತಲೆ ಮೇಲೆ ಕಾಣಿಸ್ತಾ ಇದಲ್ಲ, ಅಲ್ಲಿಗೆ ಹೋಗ್ಬೇಕು ಇವಾಗ. ಇರಿ ಸ್ವಲ್ಪ ಹೊತ್ತು ಇಲ್ಲಿ ಮಲ್ಕೊಂಡು ಮೇಲೆ ಹೋಗ್ತೀವಿ. ಇನ್ನೂ ಇಲ್ಲಿ ನೋಡ್ರಿ, ಇದು ಜಿಗ್ಜಾಗ್ ಆಗೈತೆ. ಹತ್ಕೊಂಡು ಹೋಗ್ಬೇಕು. ಇದೀಗ ಒಂದು ನಿಮಿಷ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಹೋಗೋಣ ಮೇಲೆ. ಅಲ್ಲಿಂದ ಇಲ್ಲಿ ಬಂದ್ಬಿಟ್ಟು ಫುಲ್ ರೆಸ್ಟ್ ಮಾಡ್ತಾ ಇದ್ದೀವಿ. ಸ್ಕೆಲಿಟನ್ ಪಕ್ಕದಲ್ಲಿ ಮನಸ್ಕೊಂಡಿದ್ದೀವಿ. ನೋಡ್ರೆ ಭಯ ಪಡಬೇಡ್ರಿ. ಅಲ್ಲೊಬ್ಬ ಆನೆ, ಒಬ್ಬ ಸ್ಕೆಲಿಟನ್ ಓನರು, ಇನ್ನೊಬ್ಬ ಆನೆ ಮರಿ ಓನರು. ಸ್ಕೆಲಿಟನ್ ಮಾಡ್ರಿ, ತಣ್ಣಗೈತೆ. ಇಲ್ಲ ಮನಿಕೊಂಬಿಟ್ರೆ ಆಗುತ್ತೆ ಅನ್ನೋ ಥರ ಐತೈತೆ. ಆಗತ್ತೆ ಇನ್ನೂ ಸೆಕೆ. ಆರಾಮಾಗೆ ಇದಕ್ಕೇನೆ ಬೆಳಗ್ಗೆನೆ ಬಂದಿದ್ರೆ ಆಗಿರೋದು ಗೈಸ್. ನಮ್ಮ ಗ್ಯಾಂಗಲ್ ಒಬ್ಬ ಮಂಜ ಅಂತ ಅವನೇ ಇಂದನೇ ಆಗಿದ್ದು. ಸುಮ್ಮನೆ
ಅವ್ನು ಬರಲ್ಲ ಅಂದಿದ್ರೆ ಇನ್ನೊಂದು ಗಾಡಿ ಅಡ್ಜಸ್ಟ್ ಮಾಡ್ಕೊಂಡು ಬೆಳಗ್ಗೆನೇ ಗಾಡಿಲೇ ಬಂದ್ಬಿಡ್ಬೋದಾಗಿತ್ತು. ನನ್ನ ಮಗ ಬರ್ತಾನೆ ಅಂದ್ಬಿಟ್ಟು ವೆಯ್ಟ್ ಮಾಡಿದ್ರೆ 7 ಗಂಟೆಗೆ ಮೆಡಿಕಲ್ಗೆ ಹೋಗ್ಬಿಟ್ಟು ಆಯ್ತಲ್ಲ ಗೈಸ್, ಇರೋ ನಿಮಿಷ ಸ್ವಲ್ಪ ಇಲ್ಲ, ಇನ್ನೂ ಒಂದು 10 ನಿಮಿಷ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಮೇಲೆ ಹೋಗೋಣ. ಮೇಲೆ ಹೋಗ್ಬಿಟ್ಟು ಫಸ್ಟ್ ಒಂದು ವಾಟರ್ ಬಾಟಲ್ ಇಸ್ಕೊಬೇಕು, ಇಲ್ಲಾಂದರೆ ಅಷ್ಟೇ ನಮ್ಮ ಕತೆ. ಸ್ವಲ್ಪ ನೀರು ಕುಡ್ಕೊಂಡು ಹಂಗೆ ಹೋಗೋಣ. ಹಿರಿ ಗೈಸ್, ಕಣ್ಣು ಬಿಡೋಕ್ಕಾಯ್ತಲ್ಲ, ಹಿಂಗೆ ಮನಿಕೊಂಡ್ರೆ ಹಿಂಗೆ ನಿದ್ದೆ ಎಳೀತಾ ಐತೆ. ಹಿರಿ ಅಲ್ಲಿ ಹೋದ್ಮೇಲೆ ಸಿಗ್ತೀವಿ ಗೈಸ್. ಮತ್ತೆ ಜರ್ನಿ ಸ್ಟಾರ್ಟ್ ಮಾಡೋಣ. 10 ನಿಮಿಷ ರೆಸ್ಟ್ ತಗೊಂಡು ಯಪ್ಪ ಕಾಲು ಈಗ ತಾನೇ ಶುರು ಮಾಡ್ಬಿಟ್ಟು ಆಗಲೇ ಕಾಲು ಅಂತ ಇದೀನಿ, ಬೇಜಾರು ಮಾಡ್ಕೊಂಬಿಡ್ರಿ. ನೋಡಿರಿ ನಮ್ಮ ಕರಿಮುಂಡೆ ಇವತ್ತು ಅದೇನು ಜೋಶಲ್ಲ ಅವನ್ನ ರಪ್ಪ ಅಂತ ಹತ್ತುತ್ತವನೆ. ನಮ್ಮ ಕೈಲೇ ಆಯ್ತಾ ಇಲ್ಲ, ಅವ್ನು ದಪ್ಪಗೆ ಇಟ್ಕೊಂಡು ಎಲ್ಲ ಹತ್ತುತ್ತವನೆ. ನಾವು ಸಣ್ಣಗೆ ಇಟ್ಕೊಂಡು ಹತ್ತಕ್ಕೈತಲ್ಲ ನಮ್ಮ ಕೈಲಿ. ಈ ಮೋಟಿವೇಶನ್ ತಗೊಂಡ್ರೆ ಓದ್ಬೇಕು. ಇವಾಗ 4 ಗಂಟೆಗೆ ಟ್ರೈನ್ ಐತಂತೆ ವಾಪಸ್ ಬೆಂಗಳೂರಿಗೆ. 3:55. ಅದೇ 4 ಗಂಟೆ 5 ನಿಮಿಷ 5 ನಿಮಿಷಕ್ಕೆ ಸರಿ. 3:55ಕ್ಕೆ ಟ್ರೈನ್ ಐತಂತೆ. ಇಲ್ಲಿಂದ ಮೇಲೆ ಹತ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ವೀಡಿಯೋ ಫೋಟೋ ಗಿಟ ಏನಾರ ಇಟ್ಕೊಂಡು ಸೀದಾ ದಬ ಅಂತ ಎಲ್ಲರೂ ಇಷ್ಟ ತಗೊಳಂಗೆ ಕೆಳಗಡೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀವಿ. ಅರೆ ಆಗಲ್ಲ ಅದು. ಓಕೆ ಗೈಸ್, ಇಲ್ಲಿ ನೋಡ್ರಿ ಮೆಟ್ಲುಗಳೆಲ್ಲ ಹಿಂಗೈತೆ ಮೆಟ್ಲುಗಳು. ಹಿಂಗೆ ಹೋಗಿ ಅಲ್ಲಿಗೆ ಹತ್ಕೊಂಡು ಹೋಗ್ಬೇಕು. ಸರಿ, ಮೆಟ್ಲು ಹತ್ಕೊಂಡು ಇಲ್ಲೇ ನೋಡ್ರಿ ವ್ಯೂ. ನಡಿಲ್ಲ ಗಾಯ್ಸ್ ಇವಾಗ ಅಲ್ಲಿಂದ ಮೆಟ್ಲು ಹತ್ಕೊಂಡು ಅಲ್ಲಿಂದ ಬಂದು ಬಸವಣ್ಣಂಗೆ ಹೋಗೋಣ. ಫಸ್ಟು ಇಲ್ಲಿಂದ ನೋಡಿ ಕಾಣಿಸ್ತೈತೆ ನೋಡಿ ಬಸವಣ್ಣ. ಇಲ್ಲಿ ಹೋಗೋಣ. ಇಲ್ಲಿಂದ ಈ ಸೈಡು ಈ ಕಡೆ ಮೇಲೆ ದೇವಸ್ಥಾನ ಐತೆ, ಅಲ್ಲಿ ಹೋಗ್ಬೇಕು. ಇವಾಗ ಹೋಗ್ತಾ ಇದ್ದೀವಿ. ಒಂದು 2 ಸೆಕೆಂಡ್ ಸೂರ್ಯಣ್ಣ ರೆಸ್ಟ್ ಕೊಡ್ತಾನೆ, ತಿರ್ಗಾ ಬ್ರೈಟ್ನೆಸ್ ಜಾಸ್ತಿ ಮಾಡ್ತಾನೆ. ಬ್ರೈಟ್ನೆಸ್ ರಪ್ಪ ನಂಗೆ ಇಳಿಸ್ತಾನೆ, ಹತ್ತಿಸ್ತಾನೆ. ನಮ್ಮನೇನು ಫೋನ್ ಅನ್ಕೊಂಬಿಟ್ಟವನು ಏನು ಅನ್ಕೊಂಬಿಟ್ಟವನು ಗೊತ್ತಿಲ್ಲ. ಅಪ್ಪ ನಮ್ಮ ಕೈಲಿ ಆಯ್ತಾ ಇಲ್ಲ ಗೈಸ್. ಈ ಬಿಸಿಲಿಗೆ ಎಲ್ಲೂ ಹೋಗೋಕ್ಕಾಗಲ್ಲ. ಇನ್ನೂ ಬಂದರೆ ಇನ್ನೆಲ್ಲ ಜುಲೈ ಟೈಮ್ಗೆ ಬರಾಗ ರೌಂಡ್ ಹೊಡಿಬೇಕು ಎಲ್ಲಾರ ಟ್ರಿಪ್ ಗಿಪ್ಗೆ. ಆಯ್ತಾ ಇಲ್ಲ, ಹೋಗೋಣ ಇರಿ ಗೈಸ್. ನೋಡ್ರಿ ಹಿಡ್ಕೊಂಡು ಹತ್ಕೊಂಡು ಹೋಗ್ತಾ ಇದ್ದೀನಿ. ಆಯ್ತಾ ಇಲ್ಲ, ಫಸ್ಟ್ ಒಂದು ವಾಟರ್ ಬಾಟಲ್ ತಗೊಳ್ಳೇಬೇಕು. ಅಮ್ಮ ಫುಲ್ ಎನರ್ಜಿ ಎಲ್ಲ ಹೋಗ್ಬಿಡ್ತು ನಂದು. ಇಲ್ಲಿ ನೋಡ್ರಿ ಬಸವಣ್ಣ ಕಡೆ ಹೂವು ನೋಡ್ರಿ ಸಖತ್ತಾಗಿ ಬಿಟ್ಟೈತೆ, ಚೆನ್ನಾಗೈತೆ. ಈ ಟೈಮ್ ಬಂದರೆ ಗೈಸ್ ಫ್ಲವರ್ ಎಲ್ಲ ಚೆನ್ನಾಗಿ ಬೀಳುತ್ತೆ. ಜೂನ್ ಟೈಮಿಗೆ ಬಂದರೆ ಏನೂ ಇರೋಲ್ಲ, ಬಟ್ ಗಿಡ ಮರ ಚೆನ್ನಾಗಿ ಬೆಳ್ಕೊಂಡಿರ್ತಾರೆ. ನಡೀರಿ ಬಸವಣ್ಣಗೆ ಹೋಗೋಣ. ಮೇಲೆ ಮೆಟ್ಲತ್ ಬಿಟ್ಟು ಸಿಗ್ತೀನಿ. ಹೌದಾ ಗೈಸ್, ಎಲ್ಲ ಫುಲ್ಲು ಹೋಗ್ಬಿಟ್ಟವ್ರೆ. ಮೇಲೆ ಹೋಗ್ಬಿಟ್ಟು ಸಿಗ್ತೀವಿ. ಇರಿ ಮೇಲೆ ಹೋಗ್ಬಿಟ್ಟು ಆಮೇಲೆ ಬಂದು ಇಲ್ಲಿ ಹೋಗೋಣ. ಓಕೆ ರೆಡಿ ರೀ, ಚಲೋ ಗೈಸ್. ಇಲ್ಲಿ ನೋಡಲಿ ಕೋತಿ ಮರಿಗಳೆಲ್ಲ ಇದ್ದಂಗೆ ಒಂದು ಮುಂದೆ ಓಡಾಗ್ಬಿಡ್ತು ಗಾಬ್ರಿಗೆ. ಅಲ್ಲಿ ಬಂದ್ಬಿಟ್ಟು ಒಂದು ವಾಟರ್ ಕುಡ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ. ಇಲ್ಲೇ ಇದು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಫೋಟೋ ಶೂಟ್ ಎಲ್ಲ ಮಾಡಬೇಕು, ವೀಡಿಯೋ ಮಾಡಬೇಕು. ಬಿಸಿಲು ಆಯ್ತಾ ಇಲ್ಲ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಸಿಗ್ತೀವಿ ರೀ ಗೈಸ್, ವೀಡಿಯೋ ಎಲ್ಲ ಮಾಡ್ಕೊಂಡು. ಗೈಸ್ ನೋಡ್ರಿ ಕೋತ್ ನನ್ನ ಮಕ್ಕಳು ಮೇಲೆ ಹತ್ಬಿಟ್ಟವ್ರೆ. ಒಬ್ಬ ಬಂಡೆ ಕೆಳಗೆ ನುಗ್ತವನೆ, ತಣ್ಣಗಾಗುತ್ತೆ ಅಂದ್ಬಿಟ್ಟು. ಅಲ್ಲಿಂದ ಇಲ್ಲಿ ವ್ಯೂ ನೋಡೋಕೆ ಬಂದಿದ್ದು ನಮ್ಮ ಫೋಟೋ ಶೂಟು ಮತ್ತು ವೀಡಿಯೋ ಮಾಡ್ಕೊಳ್ಳೋ ಪ್ಲೇಸು. ಇಲ್ಲಿ ಬಂದಾಗೆಲ್ಲ ವೀಡಿಯೋ ಫೋಟೋಗಳು ತೊಗೊತೀವಿ ಗೈಸ್, ಒಂದೂ ಹಾಕಲ್ಲ. ಒಂದಷ್ಟು ಫೋಟೋಗಳು ತೊಗೊತೀವಿ, ಒಂದೂ ಹಾಕಲ್ಲ. ಇಲ್ಲಿಂದ ನೋಡ್ರಿ ಫುಲ್ಲು ಬಿದ್ದ ಅಂದರೆ ಸೀದಾ ಕೆಳಗಡೆನೇ. ಆದರೆ ವ್ಯೂ ಮಾತ್ರ ಇಲ್ಲಿ ಸಕ್ಕತ್ತಾಗಿರುತ್ತೆ. ಇಲ್ಲಿ ನೋಡ್ರಿ ವ್ಯೂಗಳು ಮಾತ್ರ ಕ್ರೇಜಿಯಾಗಿರುತ್ತೆ. ನೋಡ್ರಿ ಇಲ್ಲಿಬ್ರು ಕುತ್ಕೊಂಡವ್ರೆ, ಅಲ್ಲಿ ಒಳಗಡೆ ಒಬ್ಬ ಹೋಗೋನೆ. ಅಲ್ಲಿ ಈ ಕಡೆ ನಿಮಗೆ ವ್ಯೂ ತೋರ್ಸೋಣ ಅಂತ ಬಂದೆ. ನಾನು ಫೋಟೋ ಶೂಟ್ ಮಾಡಿಬಿಟ್ಟು ವೀಡಿಯೋ ಮಾಡ್ಕೊಳಂಗಿದ್ರೆ ವೀಡಿಯೋ ಮಾಡಿಕೊಂಡು ತಿರ್ಗಾ ಹೋಗೋಣ. ಬಿಸಿಲು ಆಯ್ತಲ್ಲ ತಡ್ಕೊಳಕ್ಕೆ, ಸ್ವಲ್ಪ ಹೊತ್ತು ಇಲ್ಲೂ ರೆಸ್ಟ್ ಮಾಡ್ಕೊಂಡು ಹೋಗೋಣ.
ಅವ್ರು ಫೋಟೋಶೂಟ್ ಮಾಡಲಿ. ನೆಕ್ಸ್ಟ್ ನಾವು ಹೋಯ್ತೀವಿ ಫೋಟೋಶೂಟ್ ಮಾಡೋಕ್ಕೆ. ನೋಡಿರಿ ಅಲ್ಲಿ ಫೋಟೋಶೂಟ್ ಮಾಡ್ತಾವ್ರೆ ಅವರು. ಅವ್ರು ಮಾಡಲಿ, ನೆಕ್ಸ್ಟ್ ನಾವು ಹೋಯ್ತೀವಿ. ನಾವು ಫೋಟೋಶೂಟು ವಿಡಿಯೋ ಮಾಡಿಕೊಂಡು ಇಷ್ಟು ಮತ್ತೆ ತಿರ್ಗಾ ಸ್ಟೋರೇಜ್ ಎಲ್ಲ ತುಂಬಿಸಿ ತಿರ್ಗಾ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಕೊಳ್ಳೋದು, ಒಂದೆರಡು ಹಾಕೋದು ಸ್ಟೋರಿಗೆ, ಆಮೇಲೆಲ್ಲ ಡಿಲೀಟ್ ಹೊಡೆಯೋದು. ಇಷ್ಟೇ. ಇರಿ ಗೈಸ್, ಆಯಿತು. ಸ್ವಲ್ಪ ಹೊತ್ತು ನೋಡಿ ಇಲ್ಲಿ ನಮ್ಮ ಭರತ ಮಲ್ಕೊಂಬಿಟ್ಟವನೇ. ನಾವು ಸ್ವಲ್ಪ ಬಂಡೆ ಕೆಳಗೆ ಮಲ್ಕೊಂಡು ಆಮೇಲೆ ಹೋಗಿ ಫೋಟೋಶೂಟ್ ಮಾಡ್ಕೊಂಡು ಹೋಗೋಣ. ಗೈಸ್ ಅಲ್ಲೊಂದೇನೋ ನೋಡಿದ್ರಲ್ಲ, ಎಂಟೆಗೊದ್ದಾನೋ ಏನೋ ಅಂತಾರೆ ಇದಕ್ಕೆ ನಮ್ಮೂರ ಕಡೆ. ಎಂಟೆಗೊದ್ದ ಅದೇನಂತಾರೋ ಗೊತ್ತಿಲ್ಲ. ಕಲರ್ ಐತೆ, ತಲೆಗಿಲೆ ಎಲ್ಲ ಕಲರ್. ತಲೆ ನೋಡ್ರಿ ಹೆಂಗೆ ಅಲ್ಲಾಡಿಸೈತೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ನೋಡ್ತೈತೆ. ಹಾಕ್ ಮಾಡ್ಲು ಒಂಚೂರು ಎದೊಳ್ತೀನಿ. ಗಡ್ಡಕ್ಕೆ ಹೋಗು, ನಾ ಈತ ಕಡೆಗೆ ಹೋಗ್ತೀನಿ. ನೀನು ಅಂತಂಟೆಗೆ ಬರೋಕ್ಕಿಲ್ಲ, ಅಂತಂಟೆಗೆ ಬರೋಕ್ಕಿಲ್ಲ. ಫೋಕಸ್ ಆಯ್ತಾ ಇಲ್ವಲ್ಲ ಅದಕ್ಕೆ. ಗೊತ್ತಿಲ್ಲ. ಈ ಚಪ್ರಿ ತೂಲ್ ನನ್ನ ಮಗ ಬಂದಾದ್ರೆ ನನಗೆ ಭಯ ಆಯ್ತದ. ಇನ್ನು ಹೋಗ್ಬಿಡ್ಲ ಅದ್ರ ಟಿಕೆಟ್ ಕೊಡು. ಇಲ್ಲಿ ನೋಡ್ರಿ ಬಿಸ್ಲಲ್ಲಿ ನೋಡ್ರಿ ಪಳ ಗೋಲ್ಡ್ ಹೊಳ್ದಂಗೆ ಹೊಳಿತೈತೆ. ಬಾಲೆ ಅಡಿ ಹೋಗ್ಲಪ್ಪಿ ಆ ಕಡೆಯಿಂದ. ಒಂದು ಬಂಡೆ ಕೆಳಗಡೆ ನೋಡ್ರಿ, ಮಿಸ್ ಆಗಿ ಏನಾರ ಜಾರ್ಕೊಂಡು ಬಿದ್ವಿ ಅಂದ್ರೆ ಸೀದಾ ಗೋವಿಂದ ಸೀದಾ ಕೆಳಗಡೆ ಹೋಯ್ತೀವಿ. ಚೆನ್ನಾಗಿ ಗೋವಿಂದ ನಮ್ ದೇಹ ಸಿಗ್ಬೇಕಲ್ಲ, ಅದು ಸಿಗಕ್ಕಿಲ್ಲ ಇಲ್ಲಿ. ಬಿದ್ದ ಅಂದ್ರೆ ಸೀದಾ ಬೀಳ್ಬೇಕಂದ್ರೆ ಗೋವಿಂದ ನಾವೇ ಗೋವಿಂದ ಅಂತ ನಾವೇ ಬಿಡ್ಬೇಕು ಅಷ್ಟೇ ಗೈಸ್. ಇಲ್ಲ ಕರಿಯ ಗೋವಿಂದ ಅಂತ ನಾವು ಹೋಗ್ಬೇಕು ಅಷ್ಟೇ, ಇನ್ನೇನು ಮಾಡಕ್ಕಿಲ್ಲ. ಆಯ್ತಾ ಇಲ್ಲ, ಅವ್ನು ಹೋಗ್ಬಿಟ್ಟವನೇ. ಅದು ಆ ಸೈಡ್ ಎಲ್ಲ ಹೋಯ್ತು, ಹೋಗ್ಲಿ ಬಿಡ್ರಿ. ಯಾವ ಸಂದಿಲೆಲ್ಲ ಬಂದ್ಬಿಟ್ಟು ಕೆತ್ಬಿಟ್ಟು ಹೋಗ್ಬಿಟ್ಟವ್ರೆ. ನಾವು ಬರಕ್ಕೆ ಕಷ್ಟ. ಸಿಕ್ಕಿ ಸಾಕ ಇಲ್ಲ ನಮ್ಮ ಲವರ್ಸ್ ಸಿಕ್ಕಿದ ಜಾಗಕ್ಕೆ ಈ ಬಂಡೆ ಮೇಲಿಲ್ಲ ನೋಡ್ರಿ. ಮೋಸ್ಟ್ಲಿ ಇದು ಎಂಟಾಗೋದಿದ್ದು ನೋಡ್ಬಿಟ್ಟು ಎಲ್ಲ ಸರ್ಕೊಂಡ್ಬಿಡ್ತದೆ ಅಂತ ಹೋಗಿಲ್ಲ ಯಾರು ನೋಡ್ರಿ. ಎಲ್ಲ ಯಾರೋ ಎಸ್ಸು ಏನೋ ಬರ್ದವ್ರೆ, ಗೊತ್ತಾಯ್ತಲ್ಲ. ಅಲ್ಲಿ ನೋಡ್ರಿ ಗೈಸ್, ಅದು ಕೂತ್ಕೊಂಡಿರೋದು ಹೋಗ್ಬಿಟ್ರೆ ಎಲ್ಲೇ ಐತೆ ಅದು. ನೋಡ ಮಚ್ಚವನ್ನ ಒಳ್ಳೆ ಹೆಂಗ್ ನೋಡ್ತಾ ಐತೆ ಗೈಸ್. ಅವಾಗಿಂದ ಕತ್ನ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಅಲ್ಲಾಡ್ಸ್ಕೊಂಡು. ಈ 3 ಬಂಡೆ ಇರೋದಕ್ಕೆ ಇದು ಇನ್ನೂ ನಿಂತದೆ. ಇಲ್ಲಾಂದ್ರೆ ಇಲ್ಲೇ ಕುತ್ಕೊಬಿಡ್ತಿತ್ತಂತೆ ಬಂಡೆ. ಉಳ್ಕೊಂಡೋಯ್ತಾರಲ್ಲ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಅದು ಎಷ್ಟು ವರ್ಷದಿಂದ ನಿಂತ, ಅದು ಹೆಂಗ್ ನಿಂತೈತೆ ಅಂತಾನೆ ಗೊತ್ತಾಗಲ್ಲ. ಆ ಕಲ್ಲು ಗ್ಯಾಪ್ ಅಲ್ಲಿ ನಿಂತ್ಕೊಂಡು. ಅಲ್ಲ ಜಾರ ತರಾನೇ ಐತೆ ಫುಲ್ಲು. ಮಳೆ ಬಂದು ಜಾರ, ಬಿಸಿಲು ಬಂದು ಜಾರ ಅಲ್ಲ, ಗಟ್ಟಿಗೆ ನಿಂತಿರ್ತದೆ. ನಾವು ಬಂಡೆ ತರ ಇರೋ ನಾವು ಬಂಡೆ ತರ ಎಲ್ಲ ನಮ್ಮ ಬಂಡೆ ತರ ಇರೋಣ. ನಿಮ್ಗೆ ಹ್ಯೂಮನ್ ಬೇಸ್ಬೇಕು ಅಂದ್ರೆ ಇಲ್ಲ ಐತೆ ನೋಡ್ರಿ. ಯಾರ ಮೆಡಿಕಲ್ ಸ್ಟೂಡೆಂಟ್ ನೋಡ್ತಾ ಇದ್ರೆ ಕಮೆಂಟ್ ಹಾಕ್ಲಿ ಬೇಕಾದ್ರೆ. ಎಲ್ಲ ಒಂದು ಪಾರ್ಟ್ಸ್ ಬಿಡ್ದಂಗೆ ಎಲ್ಲಾನು ಕಾಣಿಸ್ತದ ಅಂತಲ್ಲಿ ಎಲ್ಲ ಚೆಕಪ್ ಮಾಡ್ಕೊಳ್ರಿ ಬೇಕಾದ್ರೆ. ಸ್ಕೆಲಿಟನ್ ಮಾಡಂಗಿಲ್ಲ, ಇದು ಮಾಂಸ ಇಲ್ವೇ ಎಲ್ಲ. ಮೊದ್ಲೇ ಚರ್ಮ ಗಿರ್ಮ ಎಲ್ಲ ಕರ್ಕ್ಸಂಗಿಲ್ಲ, ಹಂಗೆ ಕಾಣ್ತದೆ ಎಲ್ಲ ಹಂಗೆ ಕಾಣಿಸ್ತದೆ ಗೈಸ್. ಒಂಥರ ಜೀರಾ ಫ್ಯಾಟ್ ಅವನು ನೋಡ್ಲಾ ಸಿಗೋದಿಲ್ಲಕಲ್ಲ, ಅದ್ರಲ್ಲಿ ಏನೋ ಸಿಗಲ್ಲ ಗೈಸ್. ತಿರ್ಗಾ ಬಿಸಿಲು ಬರ್ತದೆ, ನೆರಳಾಯ್ತದೆ, ಬಿಸಿಲು ಬರ್ತದೆ, ನೆರಳಾಯ್ತದೆ. ಆಯ್ತಾ ಇಲ್ಲ ಗೈಸ್, ನಾವು ಈ ಬಂಡೆ ಒಳಗೆ ಸಿಗಾಕೊಂಡ್ಬಿಟ್ಟಿದ್ದೀವಿ. ಸಿಗಾಕೊಂಡಿಲ್ಲ, ಕುತ್ಕೊಂಡಿದ್ದೀವಿ. ಏನಾದ್ರು ಸಿಕ್ಕಿದ್ರೆ ಅಂತಾನೆ ಪಾಪ ಅವನಿಗೆ ಹಾಕೊಂಡು ರೋಸ್ಟ್ ಮಾಡ್ತಾವ ನೀವು. ನಾವು ಅಷ್ಟೊತ್ತಿಂದ ಅಪರೂಪಕ್ಕೆ 6 ತಿಂಗಳಿಗೆ ವರ್ಷಕ್ಕೂ ಸಿಗ್ತಾನೆ. ಸಿಗ್ದಾಗ ಚೆನ್ನಾಗಿ ರುಬ್ಕೊಬಿಡೋದು. ಇರಿ ಗೈಸ್, ಆಯ್ತಿಲ್ಲ ಸ್ವಲ್ಪ ರೆಸ್ಟ್ ಮಾಡ್ಬಿಟ್ಟು ಆಮೇಲೆ ಮೇಲೆ ಹೋಗೋಣ. ಹ್ಞೂ ಹಾಕ್ರಿ, ಸಾಂಗ್ ಹಾಕ್ರಿ. ಯಾವ ಸಾಂಗ್ ಹಾಕೋಣ? ಇದು ಪ್ರೀತಿ ಸಾಂಗ್ ಹಾಕ್ರಿ. ಅದ್ರಲ್ಲಿ ನೀನೇ ಒಂದು ಹಿಡಿಯೋಣ. ಅದ್ರಲ್ಲಿ ಸಾಂಗ್ ಹಾಕ್ರಿ. ಇರೋ ಹಾಕ್ತಾರ ಇಬ್ರು. ಆಕಾಶ ಇಷ್ಟೇ ಆಗ್ತಿದೆ, ಈ ಭೂಮಿ ಕಷ್ಟ ಆಗಿದೆ. ಅದ್ದೋಣ ಈ ಪ್ರೀತಿ ಬೇಕಿಲ್ಲ ಪದೀತಿ, ನನ್ನೇ ಮುತ್ತಾಗಿರಕ್ಕೆ ಬಿಚ್ಚಿ ನಾವೇ ಗಾಳಿ ಪಟ. ಇಷ್ಟೇ ಆಗ್ತಿದೆ ಈ ಭೂಮಿ ಕಷ್ಟ ಆಗಿದೆ. ಬಿಗ್ ಬಾಕ್ಸಿಂಗ್ ಮಾಡ. ವಿಡಿಯೋ ಮಾಡ್ತಿರ್ತಾನೆ ಮಾಡು. ಐತಲ್ಲ ವಿಡಿಯೋ. ಚಿಲ್ಲರೆ ಬೇಕೇನೋ, ನಗುವನ್ನು ಎಲ್ಲೋ ಮರೆತೆವು ಏಕೆಯೋ. ಚಂದ್ರನ ಚೂರು ನಮ್ಮನ್ನು ಪತ್ತೆ ಮಾಡುವ ಯಾರು. ಹೋರಾಟಿದೆ ಈ ಭೂಪಟ, ಹಾರಾಟವೇ ನಮ್ಮ
ಗಾಳಿಪಟ ಗಾಳಿಪಟ. ಆ ಕಡೆಯಿಂದ ದೇವಸ್ಥಾನದ ಹಿಂದೆಗಡೆ ಬಂದಿದ್ದೀವಿ. ಇಲ್ಲಿಂದಾನೆ ವ್ಯೂ ಸಖತ್ತಾಗೈತೆ, ಅದಕ್ಕೆ ತೋರ್ಸೋಣ ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದೆ. ಇಲ್ಲಿಂದ ನೋಡ್ರಿ ಫುಲ್ಲು. ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ, ನಿನ್ನ ಹೃದಯದ ಏನು ಸಕ್ಕತ್ತಾಗೈತೆ. ಎಲ್ಲ ಸುತ್ತಮುತ್ತ ಬೆಟ್ಟ ಕೆರೆ ಅಲ್ಲೇ ಕಣ ಹೋಯ್ತಾ ಈ ಸೈಡಿಗೆ ಫುಲ್ಲು ಗ್ರೀನರಿ. ಇದು ನೋಡ್ರಿ, ಇದು ಒಳ್ಳೆ ಭಾರತ ಮ್ಯಾಪ್ ಇದ್ದಂಗೆ ಐತೆ. ತಲೆ ಮಾತ್ರ ಇಲ್ಲ, ಭಾರತ ಮ್ಯಾಪ್ ಮಾತ್ರ ಇದ್ದಂಗೆ ಐತೆ ನೋಡೋಕ್ಕೆ. ಗೈಸ್ ಅಲ್ಲಿಂದ ಇಲ್ಲಿ ಮೇಲೆ ಬಂದಿದ್ದೀವಿ ಇವಾಗ. ಈ ಕಡೆ ಏನು ಮಚ್ಚ ಇದು, ಏನಿದು ಫುಲ್ಲು ಗಡ್ಗಂಬ ಅಂತ ಇದು. ಈ ಕಡೆ ಇದ್ದೀವಿ, ಆವಾಗಲೇ ಆ ಸೈಡ್ ಇದ್ವಿ. ವ್ಯೂ ನೋಡಿ, ವ್ಯೂ ಮಾತ್ರ ಗೈಸ್ ಸಕ್ಕತ್ತಾಗೈತೆ. ಮಳೆ ಟೈಮಲ್ಲಿ ಬರಬೇಕು, ಅವಾಗ ಇನ್ನೂ ಸಕ್ಕತ್ತಾಗಿರುತ್ತೆ ನೋಡ್ರಿ ವ್ಯೂ ಎಲ್ಲ. ಎಲ್ಲ ಇಲ್ಲೇ ನಿಂತವ್ರೆ. ಇನ್ನು ವೀಡಿಯೋ ಶೂಟ್ ಮಾಡ್ತಾಯಿದ್ದೀವಿ, ಒಂದು ರೀಲ್ ಶೂಟ್ ಮಾಡ್ತಾಯಿದ್ದೀವಿ. ರೀಲ್ ಶೂಟ್ ಮಾಡ್ಬಿಟ್ಟು ಸೀದಾ ಕೆಳಗಡೆ ಹೋಗಿ ಊಟ ಗೀಟ ಮಾಡಿಕೊಂಡು ಸೀದಾ ಟ್ರೈನ್ ಸಿಕ್ಕರೆ ಟ್ರೈನಲ್ಲಿ ಹೋಗೋದು, ಇಲ್ಲ ಬಸ್ಸಲ್ಲಿ ಹೋಗೋಣ ಅಂದ್ಕೊಂಡಿದ್ದೀವಿ. ಆಮೇಲೆ ಕೆಳಗಡೆ ಹೋಗ್ಬೇಕಾದ್ರೆ ಸಿಗ್ತೀನಿ ರೀ ಗೈಸ್. ಇಲ್ಲ ಅಂದರೆ ಅಲ್ಲಿ ಅದು ನಂದಿ ಇದೆಯಲ್ಲ, ಅಲ್ಲೂ ಹೋಗ್ಬೇಕು. ನಂದಿ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ರೀ. ಇಲ್ಲೊಂದು ರೀಲ್ ಶೂಟ್ ಮಾಡ್ಬೇಕು, ರೀಲ್ ಶೂಟ್ ಮಾಡ್ಬಿಟ್ಟು ಗೈಸ್. ಇವಾಗ ಅಲ್ಲಿಂದ ನೋಡ್ರಿ ಬಸವಣ್ಣನ ನೋಡೋಕೆ ಬಂದಿದ್ದೀವಿ. ನಮ್ಮ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಹಾಕಿ ಹಿಂಸೆ ಇಡ್ತವನೆ, ಕಾಪಿ ರೈಟ್ಸ್ ಬರಲಿ ಅವ್ನಿಗೆ ಐತೆ. ಆಯ್ತಲ್ಲ ನನ್ನ ಕೈಲಿ, ಒಂದು ಕೈಲಿ ಇದು ಬೇರೆ ಹಿಡ್ಕೊಂಡು. ಇಲ್ಲಿ ನೋಡ್ರಿ ಮೆಟ್ಲು ಹೆಂಗೈತೆ, ಹಿಂಗೆ ಹಿಡ್ಕೊಂಡು ಹತ್ಕೊಂಡು ಹೋಗ್ಬೇಕು ನೋಡ್ರಿ. ನಮ್ಮ ಕರಿಯ ಗಂಟೆ ಗದಿಯಾಗ ಹೋಗೋನೆ, ಗಂಟೆ ಕಳ್ಳ ಗಾಯ್ಸ್ 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 ಬಂದು ಹಿಡ್ಕೊಳ್ಳಿ ಗಾಯ್ಸ್. ನೋಡ್ರಿ ಗೈಸ್ ಹೆಂಗೈತೆ ಮೆಟ್ಲು, ಸ್ಟ್ರೈಟಾಗಿ ಐತೆ. ಅಪ್ಪ ಹತ್ತ ಸತಿಗೆ ಆಗಲ್ಲ ನೋಡ್ರಿ. ಅವನು ಗಂಟೆ ಕಳ್ಳ, ಗಂಟೆ ಹಳ್ಳ ಆಡಿಸ್ತಾನ ಅವಾಗಿಂದ. ನೋಡ್ರಿ ವ್ಯೂ ಇಲ್ಲಿಂದನೂ ಏನು ಮಸ್ತಾಗೈತೆ. ಇಲ್ಲಿ ನಮ್ಮ ಬಸವಣ್ಣ ಈ ಕಿವಿಲಿ ಏನಾರ ಹೇಳಿದ್ರೆ ಆಗುತ್ತೆ ಅಂತೆ ಗೈಸ್. ನಿಮ್ಗೇನಾರ ಕೊಡ್ಕೊಬೇಕಂದ್ರೆ ಬರ್ರಿ ಇಲ್ಲಿಗೆ, ಬನ್ನಿ ಹತ್ರ ತುಮಕೂರು ಹತ್ರ. ತುಮಕೂರು ಬೆಂಗಳೂರಿಂದ ಎಷ್ಟು ಕಿಲೋಮೀಟರ್ ಇದೆ ನಮ್ಗೆ ಗೊತ್ತಿಲ್ಲ. ಇರುತ್ತೆ 1 hour ಜರ್ನಿ. ಟ್ರೈನಲ್ಲಿ ಬಂದರೆ 1 hour ಜರ್ನಿ. ಅದು ಮನೆ ಬಂದರೆ 1 hour. ನೋಡ್ರಿ ಫ್ಲವರ್ಸು ಎಲ್ಲ ಏನು ಸಕ್ಕತ್ತಾಗಿ ಬಿಟ್ಟೈತೆ. ಫೋಟೋ ಶೂಟ್ ಮಾಡೋಕೆ ಸಕ್ಕತ್ತಾಗಿ ಕಾಣಿಸ್ತೈತೆ ನೋಡ್ರಿ. ನಮ್ಮ ಅಪ್ಪೆ ಹತ್ಕೊಂಬತ್ತವನೇ, ಒಬ್ಬ ಆಗಲ್ಲ ಅಂತ ಅಲ್ಲಿ ಪೊದೆ ಅಂತೀನಿ, ಬಂಡೆಯಿಂದ ಕೂತವನೇ. ಇರಿ ಗೈಸ್ ಹಂಗೆ ಒಂದು ರೌಂಡ್ ಹೊಡ್ಬಿಟ್ಟು ಬಸವಣ್ಣ ಸುತ್ತ ಹೋಗೋಣ. ನೋಡ್ರಿ ಇಲ್ಲಿ ಈ ಕಡೆ ಇದ್ದಿದ್ದು ಏನೂ ಇಲ್ಲ, ಕಮ್ಮಿ ಮೇಲೆ ಕಾಲು ಇಟ್ಕೊಂಡು ಹೋಗ್ಬೇಕು. ನಾನಂತೂ ಫಸ್ಟಲ್ಲಿ ಬಂದಾಗ ಈ ಕೆಳಗಡೆ ಏನು ಕಾಣಿಸ್ತದೆ ಇಲ್ಲ, ಫುಲ್ ಮೋಡ ಆಗೋಗ್ಬಿಟ್ಟಿದೆ ಗೈಸ್. ಹೋಗ್ಬಿಟ್ಟು ಸೀದಾ ಫಸ್ಟ್ ಕೆಳಗಡೆ ಹೋಗ್ಬಿಟ್ಟು ಊಟ ಮಾಡಬೇಕು, ಇಲ್ಲಾಂದರೆ ಅಷ್ಟೇ ನಾವು ಮೇಲೆ ಹೋಗ್ಬಿಡ್ತೀವಿ. ಇದೇ ಮೇಲೆ ಇನ್ನೂ ಮೇಲೆ ಹೋಗ್ಬಿಡ್ತೀವಿ ಆಮೇಲೆ. ನೋಡಿರಿ ಲಾಸ್ಟ್ ಒಂದ್ಸಲಿ ವ್ಯೂ ನೋಡ್ಕೊಂಬಿಡ್ರಿ, ಇನ್ನು ಮತ್ತೆ ಕೆಳಗಡೆನೇ ಹೋಗೋದು. ಓಕೆ ಗಾಯ್ಸ್ ನಡೀರಿ ಹೋಗೋಣ ಕೆಳಗಡೆ. ನೋಡ್ರಿ ಅಪ್ಪೆ ಉಂಡು ವಾಪಸ್ ಬರಲಿ ಅಂತ ಬೇಡ್ಕೊತವನಿ. ಬೇಡ್ಕೊಳ್ಳಿ ಗೈಸ್. ಹಂಗೆ ಗಾಯ್ಸ್ ಇವಾಗ ಅಲ್ಲಿಂದ ಸೀದಾ ಕೆಳಗಡೆ ಇಳಿದ್ವಿ. ಫುಲ್ಲು ಕಾಲು ತೊಳ್ಕೊಂಡು ಹೋಗೋಣ ಬರೋ. ಕಾಲು ತೊಳ್ಕೊಂಡು ನೋಡ್ರಿ ಕೋತಿಗಳೆಲ್ಲ ತುಂಬ್ಕೊಂಬಿಟ್ಟೈತೆ. ಹಂಗಿಂದ ಸೀದಾ ಕೆಳಗಡೆ ಹೋಗ್ಬೇಕು. ಕೆಳಗಡೆ ಹೋಗಿ ಬಸ್ ಟ್ರೈನ್ ಹೋಗ್ಬಿಡ್ತು. ಯಾವ ಪ್ರಸಾದ ತಿಂತ್ಯಾ ಟೈಮ್ 5-4 ಗಂಟೆ ಕಾಣಲ್ಲಿ, ಊಟ ಟೈಮ್ ಆಗೋಯ್ತು. ಅಲ್ಲಿ ನೋಡ್ರಿ ಗೈಸ್ ಕೋತಿಗಳ ಫ್ಯಾಮಿಲಿ ಇದು ನೋಡ್ರೆ ನೆಕ್ಸ್ಟ್ ಕುತ್ಕೊಂಡೈತೆ. ಸರಿ ಗೈಸ್ ಕಾಲು ತೊಳ್ಕೊಂಡು ಸೀದಾ ಕೆಳಗಡೆ ಹೋಗ್ಬಿಟ್ಟು ಲಾಗಿನ್ ಮಾಡ್ತೀನಿ ಗೈಸ್. ಅದೊಂದು ಸ್ವಲ್ಪ ವಾಟರ್ ಕೊಡ್ಕೊಂಡು ಸೀದಾ ಇಲ್ಲ ಆವಾಗಲೇ ದೇವಸ್ಥಾನ ಒಳಗೊಳಗಿದ್ವಲ್ಲ ಅಲ್ಲಿದ್ದೀವಿ. ಇವಾಗ ಸೀದಾ ಹಿಂದೆ ನೋಡ್ದಂಗೆ ರಪ 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 ಅಂತ ಮೆಟ್ಲು ಇಟ್ಕೊಂಡು ಹೋಗ್ತಾ ಇರೋದೆ ನೋಡ್ರಿ. ಎಲ್ಲೊಬ್ಬ ಇಲ್ಲಿ ಬ್ರವ್ರೆ ಫುಲ್ ಎಲ್ಲ ಹೋಗ್ಬಿಟ್ಟೈತೆ, ಸತ್ತೋಗ್ಬಿಟ್ಟೈತೆ, ಊಟ ಬೇರೆ ಮಾಡಿಲ್ಲ. ದಪ ಅಂತ ಹೇಳ್ಕೊಂಡು ಹೋಗ್ಬಿಟ್ಟು ಇಲ್ಲ ಬೈದ್ದೀನಿ.
ನಾನು ಇಡ್ಲಿ ತಿಂದಿರೋದು. ನೀನು ಇಡ್ಲಿ ನೀನು ತಿನ್ಕೊಂಬರ್ಬೇಕೆ. ನಾಷ್ಟ ಕೂಡ ಮಾಡಿಲ್ಲ, ಇಡ್ಲಿ ವಡೆ ಅದು ತಿನ್ಕೊಂಡ್ ಬಂದವನೇ. ವಡೆ ವಡೆ ತಿಂದಿಲ್ಲ, ಬರೀ ಇಡ್ಲಿ ತಿಂದಿರೋದು ಮನೇಲಿ. ಸರಿ ಗೈಸ್, ಸೀರೆ ಫೋನ್ ಆಫ್ ಮಾಡ್ಬಿಟ್ಟು ದಬ ದಬ ಅಂತ ಹೇಳ್ಕೊಂಡು ಹೋಗ್ಬಿಟ್ಟು ಫುಲ್ಲು ಎಂಟ್ರೆನ್ಸಲ್ಲಿ ಸ್ಟಾರ್ಟ್ ಮಾಡ್ತಿದ್ವಿ. ಬಿಕಾಸ್ ಇಲ್ಲಿ ನಮ್ಮ ಮುಂದೆ ಫ್ಯಾಮಿಲಿ ಅವ್ರಿಗೆ ನೋಡಿ ಗೈಸ್, ಇಲ್ಲಿ ಊಟ ಹಾಕ್ತಾರೆ. ನಾವು ಅವಾಗಲೇ ಬರಬೇಕಾಗಿತ್ತು, ಆಗಿಲ್ಲ. ಏನೋ ಸುಳ್ಳು ಹೇಳ್ತೀವಿ ಸರ್ ಗೈಸ್, ಇಲ್ಲ ಸುಮ್ಮನೆ ಬಂದೆ. ನೋಡ್ರಿ ಇನ್ನೇನು ಬಂತು, ಎಂಟ್ರಿ ಆಗೋದಲ್ಲೇ, ಅಲ್ಲಿಂದ ಎಂಟ್ರಿ ಆಗಿ ಬರ್ತಾ ಇದ್ದಂಗೆ ಸ್ವಲ್ಪ ದೂರಲ್ಲಿ ಇಲ್ಲಿ ಊಟ ಹಾಕ್ತಾರೆ. ಇಲ್ಲಿ 1:30 ಒಂದು 3:30 ಗಂಟೆ ಅನಿಸುತ್ತೆ ಊಟ ಇರುತ್ತೆ. 300 ಜನ ಹೆಂಗಿರುತ್ತೆ. ಹಾಂ, ಬೇಕಾದ್ರೆ ಯಾವಾಗಾರ ಆ ಟೈಮಿಗೆ ಬಂದರೆ ತಿನ್ಕೊಂಡು ಹೋಗಿ ಗೈಸಿ, ಚೆನ್ನಾಗಿರುತ್ತೆ ಊಟ. ನೋಡ್ರಿ ಇಲ್ಲೊಂದು ದೇವಸ್ಥಾನ ಐತೆ, ಯಾವ್ದು ಇದು ಗಣೇಶನ ದೇವಸ್ಥಾನ. ಓಕೆ ಗೈಸ್, ಇದೇ 1 ನಿಮಿಷ ಇಳ್ಬಿಡ್ತೀನಿ ಕೆಳಗಡೆ. ಗೈಸ್ ಇದೆ ದೇವಸ್ಥಾನ ಇವಾಗ ಬಂದಿದ್ದು. ಇದು ಎಂಟ್ರೆನ್ಸಿಂದ ತೋರಿಸಿರ್ಲಿಲ್ಲ ನಿಮಗೆ. ಇದು ನೋಡ್ರಿ ಎಂಟ್ರೆನ್ಸು, ನಾವು ಹೋಗಿದ್ದೀರಿ. ಅಲ್ಲೆಲ್ಲಿ ಕಾಣಿಸ್ತಿದ್ದಲ್ಲ, ಅಲ್ಲಿ ನಾವು ಹೋಗಿದ್ದು. ಕಾಲು ಗೀಲೆಲ್ಲ ಗಡ ಅಂತ ಇದೆ ಗೈಸ್, ನಿಂತ್ಕೊಂಡ್ರೆ ಗೈಸ್ ಇರಿ. ಆಮೇಲೆ ರೈಲ್ವೆ ಸ್ಟೇಷನಲ್ಲಿ ಬ್ಲಾಗ್ ಎಂಡ್ ಮಾಡ್ತೀನಿ. ಅಲ್ಲಿಗಂಟ ರೈಲ್ವೆ ಸ್ಟೇಷನ್ ಬಸ್ ಸ್ಟಾಪ್ ತಾನೇ, ಬಸ್ ಸ್ಟಾಪ್ಗೆ ಹೋಗ್ಬಿಟ್ಟು ಅಲ್ಲಿಂದ ಹತ್ಕೊಂಡು ಸೀದಾ ಬಸ್ ಹತ್ಕೊಂಡು ಬೆಂಗಳೂರಿಗೆ ಹೋಗೋಣ. ನೋಡ್ಕೊಂಡ್ರಿ ಲಾಸ್ಟ್ ಒಂದ್ಸಲಿ ಫ್ರೀ ಅದು ನೋಡಿ, ಇಲ್ಲೇ ಶಿವ ಐತೆ ನೋಡಿ, ಸನ್ಸೆಟ್ ವ್ಯೂ. ಗಾಯ್ಸ್ ಇಲ್ಲಿ ಬಂದಿದ್ದೀವಿ. ಬಸ್ಸು ಒಂದು ಇಲ್ಲ, ನೋಡ್ಬೇಕು ಯಾವ ಬಸ್ ಬರ್ತದೆ ಅಂತ. ಕೆಂಪೇಗೌಡ ಬಸ್ ಸ್ಟ್ಯಾಂಡ್. ಅದು ನಿಲ್ಸ್ಕೊಂಡು ಹೋಗ್ತಾನೆ ಐಸಾ ಬಸ್ಸಲ್ಲಿ ಹೋಗೋಕ್ಕಾಗಲ್ಲ. ಅದರ ಇದು ಏನು ಬಸ್, ಅದು ಪ್ರೈವೇಟ್ ಬಸ್ ಬಂದರೆ ಪ್ರೈವೇಟ್ ಬಸ್ ಹತ್ಕೊಂಡು ಹೋಗ್ಬಿಡೋಣ ಸೀದಾ. ಓಕೆ ಗೈಸ್, ಐ ಹೋಪ್ ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಹಂಗೆ ಲೈಕ್, ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿ. ಇದೇ ಥರ ಬೇರೆ ಕಡೆನೂ ಹೋಗ್ಬೇಕಂದ್ರೆ ಯಾವ ಕಡೆ ಅಂತ ನೀವು ಪ್ಲೇಸ್ ಸಜೆಸ್ಟ್ ಮಾಡಿ, ಆದರೆ ಹೋಗಕ್ಕೆ ಟ್ರೈ ಮಾಡ್ತೀವಿ. ಅಲ್ಲಿ ಗಂಟ ಬ್ಲಾಗ್ ನೋಡ್ತಾಯಿರಿ, ಎಂಜಾಯ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬೈ ಟಾಟಾ. ಇವ್ರನ್ನ ತೋರಿಸ್ಬಿಡ್ತೀನಿ ನೋಡ್ರಿ ಇಲ್ಲಿಬ್ರು ನಿಂತವ್ರೆ. ಬೈ.